ಕೃಷ್ಣಾರೆಡ್ಡಿ ಅವರೇ, ಇದು ಮೊದಲಿಗೆ ಬಹುಶಃ ಜೂನ್ 10ರ ಸುಮಾರಿನಲ್ಲಿ 10-12ರ ಸುಮಾರಿನಲ್ಲಿ ನಿಮ್ಮ ಪಬ್ಲಿಕ್ ಟಿವಿನಲ್ಲೇ ಇದ್ರ ಬಗ್ಗೆ ಸೋನಿಯಾ ನಾರಂಗ್ ಬರೆದಿರುವಂತಹ ಪತ್ರವನ್ನು ಇಟ್ಕೊಂಡು ಚರ್ಚೆ ಆರಂಭವಾಗಿದ್ದು. ಆವತ್ತಿನಿಂದ ಆಮ್ ಆದ್ಮಿ ಪಕ್ಷ ಆ ಪತ್ರವನ್ನು ಇಟ್ಕೊಂಡು ಜೂನ್ 15ನೇ ತಾರೀಕಿಗೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆದು ಇಡೀ ಪ್ರಕರಣದಲ್ಲಿ ಆದಷ್ಟು ಬೇಗ ಮೊಕದ್ದಮೆ ದಾಖಲಿಸಬೇಕು, ನೈತಿಕ ಹೊಣೆ ಹೊತ್ತು ಭಾಸ್ಕರ್ ರಾವ್ ರಾಜೀನಾಮೆ ಕೊಡಬೇಕು. ಈಗ ಒಂದು ವಿಚಾರ, ಲೋಕಾಯುಕ್ತ ಭಾಸ್ಕರ್ ರಾವ್ ಯೋಚನೆ ಮಾಡಬೇಕಾಗಿರೋದು ತನ್ನ ಕೆಲಸ ಮಾಡ್ತಿರುವಂತಹ, ತನಗೆ ಅನ್ನ ಕೊಡ್ತಿರುವಂತಹ ಸಂಸ್ಥೆಯ ಬಗ್ಗೆ. ತನ್ನ ಮೇಲೆ ಆರೋಪ ಬಂದಿರೋದು ಇಡೀ ಸಂಸ್ಥೆಯ ಘನತೆಯನ್ನೇ ಅಥವಾ ಮುಂದಿನ ಕಾರ್ಯಕ್ರಮಗಳನ್ನೇ ಅದು ಕೆಟ್ಟದಾಗಿ ಬಿಂಬಿಸುತ್ತೆ ಅನ್ನೋ ಹಾಗಿದ್ರೆ ಯಾವುದೇ ಒಬ್ಬ ಯೋಗ್ಯ ಮನುಷ್ಯ ಮೊದಲಿಗೆ ಮಾಡೋದು ತಾನು ಪಕ್ಕ ನಿಂತು ಸಂಸ್ಥೆ ಮುಂದುವರಿಯಾಗಿ ಮಾಡೋದು. ಇಡೀ ಪ್ರಕರಣದಲ್ಲಿ ಬೇರೆ ಬೇರೆದಾಗಿದೆ. ಒಟ್ಟಾರೆಯಾಗಿ ನಾವು ಕೆಲವೊಂದು ವಿಚಾರಗಳು ನೋಡಿದಾಗ ಯಾಕೆ ಭಾಸ್ಕರ್ ರಾವ್ ರಾಜೀನಾಮೆ ಕೊಡಬೇಕು ಅಂದಾಗ ಅವರ ಮಗ ಹಿ ಇಸ್ ಇನ್ ಹ್ಯಾಬಿಚುಯಲ್ ಅಫೆಂಡರ್. 2008ರಲ್ಲಿ ಸುಮಾರು 13 ಎಕರೆ ಫೋರ್ಜರಿ ಮಾಡಿ ಎಲ್ಲಿ ಆಂಧ್ರದಲ್ಲಿ ರಂಗಾರೆಡ್ಡಿ ಜಿಲ್ಲೆಯ ವಿಕಾರಾಬಾದ್ ಪೊಲೀಸ್ ಸ್ಟೇಷನ್ ಅಲ್ಲಿ ದಾಖಲಾಗಿದೆ. ಇದೇ ಜುಲೈ 13ಕ್ಕೆ ಇನ್ನು 9 ದಿವಸಕ್ಕೆ ಆತ ಕೋರ್ಟ್ ಮೇಲೆ ಇರಬೇಕು, ಕೋರ್ಟ್ ಅಲ್ಲಿ ಹಾಜರಾಗಬೇಕಾಗಿದೆ. ಅಲ್ಲಿ ಬಂಧನಕ್ಕೊಳಗಾಗಿ ಆಮೇಲೆ ಬೇಲ್ ಮೇಲೆ ಬಂದಿರೋದು. ಇಡೀ ಅಶ್ವಿನ್ ರಾವ್ ಕೃತ್ಯಗಳೇನಿದೆ, ಬ್ಲಾಕ್ ಮೇಲ್ ಮಾಡೋದು ಮತ್ತೆ ಫೋರ್ಜರಿ ಮಾಡೋದು, ದುಂಡಾವರ್ತಿ ಮಾಡೋದು, ಈ ತರಕ್ಕೆ ಕ್ರಿಮಿನಲ್ ಚಟುವಟಿಕೆಗಳು ಮಾಡೋದು. ಆದ್ರೆ ಹೂ ಇಸ್ ದ ಬ್ಲಾಕ್ ಮೇಲರ್ ಇನ್ ಚೀಫ್? ಅಪ್ಪನೇ. ಇಲ್ಲಿ ನೈತಿಕ ಹೊಣೆ ಅನ್ನೋದು ಇವತ್ತು ನಾವು ಕೇಳ್ತಾ ಇರೋದು ಬೇರೆ ತರಕ್ಕೆ. ಆದ್ರೆ ಪ್ರೈಮಾ ಫೇಸ್ ಏನಿದೆ, ಭಾಸ್ಕರ್ ರಾವೇ ಈ ಕೃತ್ಯದಲ್ಲಿ ನೇರ ಪಾಲುದಾರ. ಇವತ್ತು ನಿನ್ನೆ ಎಲ್ಲ ಇತ್ತೀಚೆಗೆ 2-3 ದಿವಸಗಳಿಂದ ಬರ್ತಾ ಇರೋ ಮಾಹಿತಿಗಳಲ್ಲಿ ಯಾರ ಮೇಲೆ ದೂರಿದ್ಯೋ ಅವ್ರ ಜೊತೆ ಎಲ್ಲ ಭಾಸ್ಕರ್ ರಾವ್ ಸನ್ಮಾನ ಮಾಡಿಸ್ಕೊಂಡಿರೋದು, ಜೊತೆಯಲ್ಲಿ ಕೂತಿರೋದು, ಇವೆಲ್ಲ ಇದೆ. ಈಗ ಕೋರ್ಟ್ ಅಲ್ಲಿ ವಿಚಾರಣೆ ಆಗುತ್ತೆ. ಕೃಷ್ಣ ಜನ್ಮಸ್ಥಾನ ಭಾಸ್ಕರ್ ರಾವ್ ಸೇರೋದು ಶತಸಿದ್ಧ. ರಾಜೀನಾಮೆ ಕೇಳ್ತಾ ಇಲ್ಲ ನಾವು, ರಾಜೀನಾಮೆ ಕಿತ್ಕೊಳ್ತಾ ಇದೀವಿ. ಭಾಸ್ಕರ್ ರಾವಿಂದ ರಾಜೀನಾಮೆ ಕಿತ್ಕೋಬೇಕೀಗ. ಯಾಕಂದ್ರೆ ಈ ಮನುಷ್ಯ ನಿರ್ಲಜ್ಜ ಮತ್ತೆ ಅದಕ್ಷ ಮತ್ತೆ ಭ್ರಷ್ಟ. ಲೋಕಾಯುಕ್ತ ಸಂಸ್ಥೆ ಇಡೀ ರಾಜ್ಯದ ಜನತೆಗೆ ಸೇರಿದಂತ ಸಂಸ್ಥೆ, ಸಾಂವಿಧಾನಿಕ ಸಂಸ್ಥೆ, ಪ್ರಜಾಪ್ರಭುತ್ವದಲ್ಲಿ ನಾವು ಕಾಪಾಡ್ಕೊಳ್ಬೇಕಾಗಿರುವಂತಹ ಸಂಸ್ಥೆ. ಲೋಕಾಯುಕ್ತರು ಮತ್ತೆ ಉಪಲೋಕಾಯುಕ್ತರು ಬರ್ತಾರೆ ಹೋಗ್ತಾರೆ, ಆದ್ರೆ ಆ ಸಂಸ್ಥೆಯನ್ನು ಉಳಿಸ್ಕೊಳ್ಬೇಕಾಗಿರುವಂತಹ ಹೋರಾಟ ನಮ್ಮದಿದೆ. ನನಗೆ ನ್ಯಾಯಕ್ಕಾಗಿ ನಾವು ಸಂಘಟನೆಗಳು ಇಲ್ಲಿ ತನಕ ಇದ್ದಂತ ಅನೇಕ ವಿಚಾರಗಳ ಬಗ್ಗೆ ಗೌರವ ಇದೆ. ಆದ್ರೆ ಈ ಒಂದು ವಿಚಾರದಲ್ಲಿ ಅವರು ಯಾಕೆ ಭಾಸ್ಕರ್ ರಾವ್ ಪರ ನಿಲ್ತಿದ್ದಾರೆ, ಇದು ಬಹಳ ಜನಕ್ಕೆ, ನನಗೆ ಅಲ್ಲ ನಿಮಗೂ ಇಡೀ ರಾಜ್ಯದ ಜನತೆಗೆ ಗೊಂದಲ ಉಂಟಾಗಿದೆ. ಇಲ್ಲಿ ಕೊನೆಯದಾಗಿ ಅವರು ಒಂದೇ ಸೆಂಟೆನ್ಸ್ ಮುಗಿಸ್ಬಿಡ್ತೀನಿ ಸರ್. ದೇ ಆರ್ ಟ್ರೈನ್ ಟು ಡಿಫೆಂಡ್ ದ ಇಂಡಿಫೆನ್ಸಿಬಲ್. ಅವ್ರಿಗೆ ಗ್ರೌಂಡ್ಸೇ ಇಲ್ಲ. ದಯವಿಟ್ಟು ಜನರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳಿ. ಇದು ಕೇವಲ ಜನ ನೀವು ಮಾಬು ಅಂತಹ ಕೆಲವೊಂದು ಪ್ರಶ್ನೆಗಳು ಎತ್ತಾ ಇದೀರಿ. ಮಾಬ್ ಬಂದ್ಬಿಟ್ಟಿದೆ, ಮಾಬು ಇಲ್ಲ, ಎಂತದಿಲ್ಲ. ಇದು ಪ್ರಶ್ನೆನ ಮೊದಲು ಎತ್ತಿದ್ದೆ ಆಮ್ ಆದ್ಮಿ ಪಕ್ಷ, ಒಂದೇ ಪಕ್ಷ. ನಂತರ ಮಾಧ್ಯಮಗಳಲ್ಲಿ ಬಂದು ಪಕ್ಷವಾಗಿ ಆಮ್ ಆದ್ಮಿ ಪಕ್ಷ ಗುತ್ತಿಗೆದಾರರನ್ನು ತಿಳ್ಕೋಬೇಡಿ. ಮೊದಲು ನ್ಯಾಯಕ್ಕಾಗಿ ನಾವು ಸಂಘಟನೆಗಳ ಎಲ್ಲ ಒಟ್ಟಿಗೆ ಸೇರಿ ಲೋಕಾಯುಕ್ತರನ್ನ ಮುತ್ತಿಗೆ ಹಾಕಿರ್ತಕ್ಕಂಥ ಅನೇಕ ಪ್ರಸಂಗಗಳಿದಾವೆ. ಮುತ್ತಿಗೆ ಹಾಕಿರ್ತಕ್ಕಂಥದ್ದು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡುನ ರಾಜೀನಾಮೆ ಕೊಡೋದಕ್ಕೆ ಇದೇ ಸಂಘಟನೆಗಳ ಮೂಲ ಕಾರಣ ಅನ್ನೋದು ಯೋಚನೆ ಮಾಡ್ರಿ. ಅವತ್ತು ನಾವು ಲೋಕಾಯುಕ್ತರ ಆಫೀಸ್ ಮುಂದೆ ಧರಣಿ ಮಾಡಿ ಅವ್ರು ರಾಜೀನಾಮೆ ಕೊಡೋದಕ್ಕೆ ಮೂಲ ಕಾರಣ. ಹಾಗಾಗಿ ನಾನು ಹೇಳೋದು ಈ ಪ್ರಸಂಗದಲ್ಲೂ ಅಷ್ಟೇನೆ ನಾನು ಹೇಳ್ತಾ ಇರ್ತಕ್ಕಂಥದ್ದು, ನಾವ್ ಯಾಕೆ ಅನಾವಶ್ಯಕವಾಗಿ ಬಂದು ಇಲ್ಲಿ ಮಾತಾಡ್ಬೇಕಾಗಿತ್ತು ಅಥವಾ ಪಬ್ಲಿಕ್ ಅಲ್ಲಿ ಮಾತಾಡ್ಬೇಕಾಗಿತ್ತು? ಏನ್ ಕಾರಣ ಇಲ್ಲದೆ ಹೋರಾಟ ಕಳೆದ 5 ದಶಕಗಳಿಂದ ಹೋರಾಟ ಮಾಡ್ಕೊಂಡ್ ಬಂದಿರೋರು ಇದ್ದಕ್ಕಿದ್ದಂಗೆ ಯಾಕೆ ಈ ಮಾತಾಡ್ತಾ ಇದೀವಿ ಅಂತ ಅರ್ಥ ಮಾಡ್ಕೋಬೇಕು. ಕರ್ನಾಟಕದ ಜನತೆನ ಸಮೂಹ ಸನ್ನಿಗೆ ಕರ್ನಾಟಕ ಜನರು ದಡ್ಡರು, ಮೂರ್ಖರು, ಬುದ್ಧಿ ಇಲ್ಲ ಅವ್ರಿಗೆ, ವಿವೇಕ ಇಲ್ಲ. ರವಿಕೃಷ್ಣಾರೆಡ್ಡಿ ಹೇಳ್ಬಿಟ್ರೆ ಕೇಳ್ಬಿಡ್ತಾರೆ, ನಿಮ್ಮನ್ನು ಸೇರಿದಂತೆ ಅವ್ರ ಮಾಧ್ಯಮದವ್ರು ಅವ್ರ ಬಗ್ಗೆ ಮಾತಾಡಕ್ ಹೋಗ್ಬೇಡಿ. ನಿಮ್ಮ ವಿಚಾರ ಮಾಧ್ಯಮಗಳ ಮೂಲಕನೇ ಬಯಲಿಗೆ ಬಂದಿಲ್ಲ. ನಿಮ್ಮ ಒಟ್ಟಿಗೆ ಸೇರಿಸಿ ಚರ್ಚೆ ಮಾಡ್ತಾ ಇದಾರೆ. ಅವ್ರನ್ನ ಪಾರ್ಟಿ ಮಾಡಕ್ ಹೋಗ್ಬೇಡಿ. ನೀವು ಹೇಳ್ತಕ್ಕಂಥ ಹಸಿ ಸುಳ್ಳುಗಳಿಗೆ ಬೇರೆಯವ್ರನ್ನ ಸಾಕ್ಷಿ ಮಾಡ್ತಾರೆ. ನೀವು ಸುಳ್ಳೇನೆ. ಅವಕಾಶ ಇದೆ ಅಂತ ಹೇಳಿ ಆಮೇಲೆ ಈ ನಾಟಕ ಆಡೋದಕ್ಕೆ ಅವಕಾಶ ಬ್ಯಾಟಿಂಗ್ ಮಾಡ್ತಾ ಇಡೀ ಗೂಬೆನ ಸೋನಿಯಾ ನಾರಂಗ್ ಮೇಲೆ ಕೂರ್ಸೋದಿದೆಯಲ್ಲ, ಅದನ್ನ ಯಾರು ಒಪ್ಕೊಳ್ಳಲ್ಲ. ಹೌದು, ಲೋಕಾಯುಕ್ತರು ತಪ್ಪು ಮಾಡಿದ್ದಾರೆ ಅಂತ ತಮ್ಮ ಬಾಯಲ್ಲೇ ಹೇಳೋದಿಕ್ ಬಯಸ್ತೀನಿ. ಸೋನಿಯಾ ಲೋಕಾಯುಕ್ತ ಇವತ್ತಿನ ಭಾಸ್ಕರ್ ರಾವ್ ಲೋಕಾಯುಕ್ತ ನೇಮಕ ಆಗಿದ್ದು ಫೆಬ್ರವರಿ 2013ರಲ್ಲಿ. ಫೆಬ್ರವರಿ 2013ರಲ್ಲಿ ನೇಮಕ ಆದಾಗ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ, ವಿರೋಧ ಪಕ್ಷದ ನಾಯಕರಾಗಿದ್ದಂಥವ್ರು ಸಿದ್ದರಾಮಯ್ಯ, ಮತ್ತೆ ಆವತ್ತಿನ ಮುಖ್ಯ ನ್ಯಾಯಮೂರ್ತಿ ಆಗಿದ್ದಂಥವ್ರು, ಯಾಕಂದ್ರೆ ಪ್ಯಾನಲ್ ಅಲ್ಲಿ ಅವರು ಇರ್ತಾರೆ, ಶ್ರೀಧರ್ ರಾವ್ ಅನ್ನುವಂಥವ್ರು. ಶ್ರೀಧರ್ ರಾವ್ ಅವ್ರನ್ನ ಜಡ್ಜ್ ಆಗಿ ನೇಮಿಸಿದ್ದು ಭಾಸ್ಕರ್ ರಾವ್ ಚೀಫ್ ಜಸ್ಟಿಸ್ ಆಗಿದ್ದಾರೆ. ಈ ಎಲ್ಲಾ ಪ್ರಸಂಗಗಳಲ್ಲಿ ಇತ್ತೀಚೆಗೆ 3-4 ದಿವಸಗಳಿಂದ ಸುಬ್ಬಾರೆಡ್ಡಿ ಅವರು, ಮಾಜಿ ಶಾಸಕರು, ಬಿಜೆಪಿಯ ಮಾಜಿ ಶಾಸಕರು, ಮತ್ತೆ ಬೆಂಗಳೂರು ವಕೀಲರ ಸಂಘದ ಮಾಜಿ ಅಧ್ಯಕ್ಷರಾಗಿರುವಂತಹ ಸುಬ್ಬಾರೆಡ್ಡಿ ಅವರು ಹೇಳ್ತಾ ಇದ್ದಾರೆ 10 ಕೋಟಿ ಡೀಲ್ ಆಗಿತ್ತು ಅಂತ. ಈ ಭಾಸ್ಕರ್ ರಾವ್ ಅವರು ಕರ್ನಾಟಕದ ಚೀಫ್ ಜಸ್ಟಿಸ್ ಆಗಿದ್ದಾಗಲೇ ಅನೇಕ
ಏನು ಭ್ರಷ್ಟಾಚಾರದ ಅವರು ಲೋಕಾಯುಕ್ತರು ಆಗ್ಬಾರ್ದು ಅಂತ ವಕೀಲರೆಲ್ಲರೂ ಆಗ್ರಹ ಮಾಡಿದ್ರು. ಠರಾವ್ ಪಾಸ್ ಮಾಡುತ್ತೆ. ಹೌದು. ಇಷ್ಟೆಲ್ಲ ಭಾಸ್ಕರ್ ರಾವ್ಗೆ ಇತಿಹಾಸ ಇದೆ. ಅವತ್ತು ಭಾಸ್ಕರ್ ರಾವ್ ಈ ಯಾಕೆ ರಾಜ್ಯಕ್ಕೆ ಆಮ್ ಆದ್ಮಿ ಪಾರ್ಟಿ ಅವ್ರು ಮಾತಾಡಿಲ್ಲ? ರಾಜ್ಯಕ್ಕೆ ಲೋಕಾಯುಕ್ತ ಅವಾಗ ಆಗಿದ್ದಷ್ಟೇ ಯಾಕೆ ಅಲ್ಲ, ಹೋರಾಟ ಈ ಮಾಡಿಲ್ಲ? ರಾಜ್ಯಕ್ಕೆ ಅವ್ರು ಮುಖ್ಯ ಇರ್ಲಿಲ್ಲ. ಅವ್ರು ನ್ಯಾಯಮೂರ್ತಿ ಇಷ್ಟೆಲ್ಲ ಆಗಿದ್ದೇ ಭ್ರಷ್ಟಾಚಾರ ಆಮೇಲೆ ಇನ್ನೊಂದು ವಿಚಾರ. ಕೂರಿಸ್ಬಿಟ್ಟು ಅವ್ರು ಇರ್ಲಿಲ್ಲ ಬಿಡಿ ಇವತ್ತು ಸರ್. ಹೋರಾಟ ಮಾಡ್ತಾ ಇದ್ದಾರೆ. ಆಗ ಅವ್ರು ಇರ್ಲಿಲ್ಲ FIR ಬಿಡಿ. ದಾಖಲಾಗ 2 ಜಡ್ಜ್ಗಳು ಸ್ಟೇಲ್ ಇರ್ತಾರೆ. ಅದರಲ್ಲಿ ಒಬ್ಬ ಜಡ್ಜು ಇದೇ ಲೋಕಾಯುಕ್ತ ಭಾಸ್ಕರ್ ರಾವ್ ಚೀಫ್ ಜಸ್ಟಿಸ್ ಆಗಿದ್ದಾಗ ಜಡ್ಜ್ ಆಗಿ ನಿಯುಕ್ತರಾದವರು. ಇತ್ತೀಚೆಗೆ ಒಂದು ಮಠಾಧೀಶರ ರೇಪ್ ಕೇಸಲ್ಲಿ 5 ಜನ ಜಡ್ಜ್ಗಳು ರಾಘವೇಶ್ವರ ಶ್ರೀಗಳ ಈ ಪ್ರಕರಣದಲ್ಲಿ ಇದೇ ಜಡ್ಜ್ ಒಬ್ರು ಇದೇ ಭಾಸ್ಕರ್ ರಾವ್ ಅವರ ಮಾನವ ಹಕ್ಕುಗಳ ಮೇಲೆ ಒಂದು ಪುಸ್ತಕ ಬರೆದಿದ್ದಾಗ ವಾರದ 10 ದಿವಸದಿಂದ ಮಾತಾಡಿ ಭಾಸ್ಕರ್ ರಾವ್ ಅವ್ರನ್ನ ಹೊಗಳಿದ್ದೆ. ಇವೆಲ್ಲವೂ ನಮ್ಗೆ ಕಾನೂನಿನಲ್ಲಿ ನಮ್ ನಿಜಕ್ಕೂ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾನೂನಿನಲ್ಲಿ ನಂಬಿಕೆ ಹಲಗಾಡಿಸ್ತಾ ಇದೆ. ಹಾಗಾಗಿ ಇವತ್ತು ಭಾಸ್ಕರ್ ರಾವ್ ಅಂತ ಅವರು ಮೇಲ್ನೋಟಕ್ಕಾದ್ರೂ ಆರೋಪಗಳಿರುವಂತಹ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಉಳಿಸೋದಿಕ್ಕೆ ತಾನು ಕುಳಿತಿರುವಂತಹ ಅವಕಾಶ ಇದೆಯಲ್ಲ ರಾಜೀನಾಮೆ ಮೇಲ್ನೋಟದ ಆರೋಪಗಳನ್ನು ಸಾಬೀತುಪಡಿಸೋದಕ್ಕೆ ಅವಕಾಶ ಇದೆ ಕಾನೂನು ಅಡಿಯಲ್ಲಿ. ನೀವ್ಯಾಕೆ ಅದನ್ನ ಕೈಗೆ ತಗೊಂತೀರಾ? ಹೇಳ್ತಾ ಇದ್ದೀನಿ. Yes, ಇದೇ ಭಾಸ್ಕರ್ ರಾವ್ ಅವಕಾಶ ಮಾಡ್ಕೊಳ್ತಾರೆ. ಲೋಕಾಯುಕ್ತರಾಗಿ ಪ್ರತಿ ಹೆಜ್ಜೆನಲ್ಲಿ ಈಗೇನು ಪ್ರತಿ ಮತ್ತೊಂದು ಮಾಡ್ತಾರಲ್ಲ, ಅದು ಸಾಧ್ಯ ಆಗ್ಲಿ. ಇವತ್ತು ನಾಳೆನೆ ನೀವೆಲ್ಲ ಹೋರಾಟ ಮಾಡಿ ನಾನು ಹೇಳ್ತೀನಿ, ಆ ಆರೋಪ ಸಾಬೀತಾಗ್ತಕ್ಕಂಥ ವರದಿ ಬರ್ಲಿ. ತಾವಾಗಿ ಅವ್ರು ಭಾಸ್ಕರ್ ರಾವ್ ಹೆಜ್ಜೆಗೆ ತನ್ನ ಮಗನಿಗೆ ಮಿಂಚಿನ ವೇಗದಲ್ಲಿ RTI ಇದರಲ್ಲಿ ಸಿಗುತ್ತೆ ಏನು ಲೋಕಾಯುಕ್ತರ ಆಫೀಸ್ ನ ದಾಖಲೆಗಳು. ಅಂಗೈ ಹುಣ್ಣಿಗೆ ಅಶ್ವಿನ್ ರಾವ್ ಅವರ ಮೇಲೆ ಒಬ್ಬ ವಿಜ್ಞಾನದ ವಿದ್ಯಾರ್ಥಿಯಾಗಿ ನನಗೆ ಗೊತ್ತಿರೋದೇನಂದ್ರೆ A B ಗೆ ಸಮ ಆದ್ರೆ B C ಗೆ ಸಮ ಆದ್ರೆ A C ಗೆ ಸಮ. ಕೇವಲ ಭಾಸ್ಕರ್ ರಾವ್ ಅವರ ರಾಜೀನಾಮೆಯಿಂದ ಇಡೀ ಲೋಕಾಯುಕ್ತ ಸಂಸ್ಥೆಗೆ ಅಂಟಿರುವಂತಹ ಕಳಂಕ ಹೋಗಲ್ಲ. ಈ ಲೋಕಾಯುಕ್ತ ಸಂಸ್ಥೆಯಲ್ಲಿ ನಡೀತಿದೆ ಎನ್ನಲಾದಂತಹ ಭ್ರಷ್ಟಾಚಾರ ಭಾಸ್ಕರ್ ರಾವ್ ಅವರು ಬಂದ ಮೇಲೆ ಹೊಸದಾಗಿ ಕೇಳಿ ಬರ್ತಾ ಇಲ್ಲ, ಹಿಂದಿನಿಂದಲೂ ನಡ್ಕೊಂಡು ಬಂದಿದೆ. ಇದರಲ್ಲಿ ಬಹಳಷ್ಟು ಜನ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಈ ಹಿಂದೆ ಇದ್ದವ್ರಿಗೂ ಕೂಡ ಇಂತಹ ಪ್ರಕರಣಗಳು ಗೊತ್ತಿತ್ತು. ಕೇವಲ ಭಾಸ್ಕರ್ ರಾವ್ ಅವರ ಪುತ್ರನ ಸುತ್ತಾನೇ ಈ ತನಿಖೆ ನಡೀತಾ ಇದ್ರೆ ಇದು ಕ್ಲೀನ್ ಆಗಲ್ಲ. ಮೂಲದಿಂದನೇ ತನಿಖೆ ನಡೀಬೇಕು ಅನ್ನೋ ಆಗ್ರಹ ಇದ್ರೆ ನಾವು ಒಂದ್ ನಿಮಿಷ ನಾವು ಅದನ್ನ ಒಪ್ಕೊಳ್ತೀವಿ ಸರ್. ಇದನ್ನ ಹೇಳುವ ಭರಾಟೆಯಲ್ಲಿ ಎಲ್ಲೋ ಒಂದ್ ಕಡೆ ನ್ಯಾಯಕ್ಕಾಗಿ ನಾವು ಹೋರಾಟದ ಸದಸ್ಯರು ಭಾಸ್ಕರ್ ರಾವ್ ಏನೂ ತಪ್ಪು ಮಾಡಿಲ್ಲ ಅಂತ ಅವ್ರ ಪರವಾಗಿ ವಾದ ಮಾಡ್ತಾ ಇದ್ದಾರೆ. ಎಲ್ಲೂ ಹೇಳಿಲ್ಲ, ದಯವಿಟ್ಟು ಯಾವುದೇ ಕಾರಣಕ್ಕೂ ಭಾಸ್ಕರ್ ರಾವ್ ರಾಜೀನಾಮೆ ಕೊಡಬಾರದು. ಈ ಸಂಸ್ಥೆಯ ಸ್ವಚ್ಛ ಮಾಡಬೇಕು. ಮೊದಲನೇದಾಗಿ ರವಿಕೃಷ್ಣ ರೆಡ್ಡಿ ಅವರ ಹತ್ರ ಒಂದು ಸ್ಪಷ್ಟೀಕರಣ. ಭಾಸ್ಕರ್ ರಾವ್ ವಿರುದ್ಧ ಏನಾದ್ರೂ ನೇರವಾದಂತ ಆರೋಪ ಇದೆಯಾ? ನ್ಯಾಯಕ್ಕಾಗಿ ಸಂಸ್ಥೆ ಒಂದು ಕ್ವಶನ್ ಕೇಳಕ್ ಇಷ್ಟಪಡ್ತೀನಿ. ಇವರು ಸೋನಿಯಾ ನಾರಂಗ್ ಮೇಲೆ ಹೆಂಗ್ ಡೈವರ್ಟ್ ಮಾಡ್ತಿದ್ದಾರೆ, ಇದು ಲೋಕಾಯುಕ್ತ ಅವ್ರನ್ನ ಕಾಪಾಡೋದಕ್ಕ, ಭಾಸ್ಕರ್ ಅವ್ರನ್ನ ಕಾಪಾಡೋದಕ್ಕೋಸ್ಕರ ನೀವು ಸೋನಿಯಾ ನಾರಂಗ್ ಮೇಲೆ ಡೈವರ್ಟ್ ಮಾಡ್ತಾ ಇದ್ದೀರಾ? ಈಗ ಗೌಡ್ರು ಒಂದು ಪ್ರಶ್ನೆ ಕೇಳಿದ್ರು, ಭಾಸ್ಕರ್ ರಾವ್ ಅವ್ರ ಮೇಲೆ ಏನ್ ಆರೋಪ ಇದೆ ಅಂತ. ಭಾಸ್ಕರ್ ರಾವ್ ಅವರ ಪುತ್ರ ಅಶ್ವಿನ್ ರಾವ್ ಸನ್ ಆಫ್ ಭಾಸ್ಕರ್ ರಾವ್ ಬಹಳ ಉತ್ತಮ ಮನುಷ್ಯ, ಆತ ಪುರುಷೋತ್ತಮ ಅನ್ನೋ ಹಾಗಿದ್ರೆ ಯಾವುದೇ ಭಾಸ್ಕರ್ ರಾವ್ ಅವರ ಮೇಲೆ ಯಾವ ಆರೋಪಗಳು ಇಲ್ಲ. ಒಂದ್ ನಿಮಿಷ ಭಾಸ್ಕರ್ ರಾವ್ ಅವರ ಪುತ್ರನ ಮೇಲೆ ನಿಮಗೆ ನಂಬಿಕೆ ಇದ್ದು ಆತ ಪುರುಷೋತ್ತಮ ಅಂತಿದ್ರೆ ನಮಗೆ ಯಾವ್ದು ಆರೋಪಗಳಿಲ್ಲ. ಆರೋಪ ಇಲ್ಲ. ಕೇಳಿ ನೀವು ಪ್ರಶ್ನೆ ಕೇಳಿದ್ರೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ನೀವು ಕೇಳಿಸ್ಕೋಬೇಕು, ಕೇಳಿಸ್ಕೊಳ್ಳೋದು ತಾಳ್ಮೆ ತಗೋಬೇಕು. ಕಳ್ಳ ಹೌದಲ್ವಾ? ಕಳ್ಳ ನಿಮ್ಮ ಮಗ ಕಳ್ಳ ಅಂತ ಹಿರೇಮಠರು ಭಾಸ್ಕರ್ ರಾವ್ ಅವರಿಗೆ ಮಾರ್ಚಲ್ಲಿ ಹೇಳಿದ್ರು. ಹೌದೋ ಇಲ್ವೋ? ಒಂದು ನ್ಯಾಯಾಂಗದಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿಗಳು ಬಹಳ ಪವಿತ್ರರಾಗಿರ್ಬೇಕು. ನಾನು ಒಂದ್ಸರಿ ನಮ್ಮ ಲಾಯರ್ಗಳ ಹತ್ರ ಹಿಂಗೆ ತಮಾಷೆಗೆ ಹೇಳ್ದೆ, ಏನು ನ್ಯಾಯಾಂಗದಲ್ಲೇ ಭ್ರಷ್ಟಾಚಾರ ನಡೀತಿದೆಯಲ್ಲ ಅಂತ. ಅದಕ್ಕೋಸ್ಕರ ಅವ್ರು ಹೇಳಿದ್ರು, ನೋಡಿ ಗುರುಮೂರ್ತಿ ಅವರೇ, ಒಂದು ನ್ಯಾಯಸ್ಥಾನಕ್ಕೆ ನಾವು ಒಬ್ಬರನ್ನ ಅಪಾಯಿಂಟ್ಮೆಂಟ್ ಮಾಡಬೇಕಾದ್ರೆ ಪ್ರತಿಯೊಂದು ಸಹ ಕೂಲಂಕಷವಾಗಿ ವೆರಿಫೈ ಮಾಡಿ ಅಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ತಾರೆ ಅಂತ ಜಡ್ಜ್ಗಳು ಇರ್ತಾರೆ ಅಂತಂದ್ರು. ಆದ್ರೆ ಈಗ ಇಂಥ ಸ್ಥಾನದಲ್ಲಿ ಒಬ್ಬ ಲೋಕಾಯುಕ್ತವರಿಗೆ ಭ್ರಷ್ಟಾಚಾರ ಅಪವಾದ ಬಂದಾಗ ನನ್ನ ಪ್ರಕಾರ, ವೈಯಕ್ತಿಕ ಪ್ರಕಾರ, ಅವರು ರಾಜೀನಾಮೆ ಕೊಟ್ಟು ಆಮೇಲೆ ನಾನು ನಿರಪರಾಧಿ ಅಂತ ಪ್ರೂವ್ ಮಾಡಬಹುದಾಯ್ತು. ಈಗ ಸಿರಿ ನೋಡಿ, ಆರೋಪಿ ಇದ್ದಾರೆ, ಆರೋಪಿ ಎದುರಿಗೆ ಆಫೀಸರ್ ಇದ್ದಾರೆ, ಇಬ್ಬರು ಮಧ್ಯೆ ಭ್ರಷ್ಟಾಚಾರ ವ್ಯವಹಾರಕ್ಕೆ ಮೊದಲನೇ ಕೆಲಸ ಏನಾಗಬೇಕು ಆಗ್ಬಿಟ್ಟಿದೆ. 2006ರಲ್ಲಿ ರೇಣುಕಾಚಾರ್ಯರ ಕೆನ್ನೆಗೊಡೆದು ಪೊಲೀಸ್ ವ್ಯಾನ್ ಹತ್ತಿದ್ರು. ಅವರು ಏನು ರಸ್ತೆ ತಡೆ ಮಾಡಿ ಕಾನೂನು ಉಲ್ಲಂಘನೆ ಮಾಡ್ತಾ ಇದ್ದಿದ್ದಕ್ಕೆ ಸೋನಿಯಾ ನಾರಂಗ್ ಅವ್ರ ಬಗ್ಗೆ ಸಮಾಜದಲ್ಲಿ ಒಳ್ಳೆ ಅಭಿಪ್ರಾಯ ಇದೆ. ಇಲ್ಲಿ ಅಧಿಕಾರಿ ಅಂತ ಇದನ್ನ ಮಾಡದೇ ಇರೋದಕ್ಕೆ ಅವ್ರ ಒತ್ತಡಗಳೇನು ಅದನ್ನ ಕೇಳಿ. ಹಿಂದಿನ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಕ್ಲೀನ್ ಆಗಿ ಹೇಳಿದ್ದಾರೆ,
ಈ ಲೋಕಾಯುಕ್ತ ಇಷ್ಟೊಂದು ಆರೋಪಗಳೆಲ್ಲ ಇರೋದ್ರಿಂದ ಖಂಡಿತವಾಗಿ ರಾಜೀನಾಮೆ ಕೊಡ್ಬೇಕು ಅಂತ ನಾನು ಆ ಜಾಗದಲ್ಲಿದ್ರು ಒಂದ್ ನಿಮಿಷನೂ ಇರ್ತಾ ಇರ್ಲಿಲ್ಲ ಅಂತ. ಖಂಡಿತವಾಗೂ ಇದನ್ನೇ ನಾವು ಕೇಳೋದು ಇಷ್ಟೇ. ಒಬ್ಬ ಸಾಮಾನ್ಯ ಪ್ರಜೆ ನಮ್ಗೆ ಏನ್ ಅರ್ಥ ಆಗುತ್ತೆ ಇಷ್ಟೇ ಕೇಳ್ತಾ ಇರೋದು, ಅದನ್ನ ನಾವು ಕೇಳ್ತಾ ಇದೀವಿ ಅಷ್ಟೇ. ಅವ್ರು ಯಾಕೆ ರಾಜೀನಾಮೆ ಕೊಡ್ತಾ ಇಲ್ಲ? ಒಂದು ಸರ್ಕಾರಿ ವಾಹನನ ಪರ್ಸನಲ್ ಯೂಸ್ಗೆ ಯೂಸ್ ಮಾಡಂಗಿಲ್ಲ. ಹಂಗಿದ್ಮೇಲೆ ಸರ್ಕಾರಿ ಕಚೇರಿನ ಒಬ್ಬ ಮಗ ಬಂದು ಅಲ್ಲಿ ಲ್ಯಾಂಡ್ ಲೈನ್ ಯೂಸ್ ಮಾಡ್ತಾನೆ, ಅಲ್ಲಿಂದ ಲ್ಯಾಂಡ್ ಲೈನ್ ಇಂದ ಬೇರೆಯವ್ರಿಗೆ ಫೋನ್ ಮಾಡ್ತಾನೆ ಅಂದ್ರೆ ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಅಧಿಕಾರ? ಸಿಸಿಟಿವಿ ಅಲ್ಲಿ ಅಲ್ಲಿ ಆಫೀಸ್ ಅಲ್ಲಿ ಇರುವಂತ ದೃಶ್ಯಗಳು ಕೂಡ ಇವೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಹೇಗ್ ಅಲೋ ಮಾಡಿದ್ರು ಹೌದು, ಅಂತನಾ? ಮಗ ಬಂದು ಲ್ಯಾಂಡ್ ಲೈನ್ ನ ಯೂಸ್ ಮಾಡ್ತಾನೆ ಅಂದ್ರೆ ಅಲ್ಲಿವರೆಗೂ ಭಾಸ್ಕರ್ ರಾವ್ ಅವ್ರು ಏನ್ ಮಾಡ್ತಾ ಇದ್ರು? ಮಗಂಗೆ ಅವರು ಅಧಿಕಾರ ಹೆಂಗ್ ಕೊಟ್ರು? ಅವರು ನೀನ್ ಹೆಂಗಪ್ಪ ಬಂದು ನಾರಂಗನ್ನ ಅಪಾಯಿಂಟ್ ಮಾಡಿಸಿದ್ ನಾನೇ ಅಂತ ಅಶ್ವಿನ್ ರಾವ್ ಅವರು ಓಪನ್ ಆಗಿ ಹೇಳ್ತಾರೆ ಹೌದು, ಅಂದ್ರೆ ಸರ್ ಹೇಳಿದ್ರು. ಅದು ಲೋಕಾಯುಕ್ತರ ಅಶ್ವಿನ್ ರಾವ್ ಅವರ ಭಾಸ್ಕರ್ ರಾವ್ ಅವರ ಅಂತ ಅನುಮಾನನೂ ಕೂಡ ಬರುತ್ತೆ. ಸರ್ correct? ಹೇಳಿದ್ರು ಹಾ. ಮಗ ತಪ್ಪು ಮಾಡ್ರೆ ಅಪ್ಪಂದೇನು ತಪ್ಪಿಲ್ಲ ಅಂತ. ಹೌದು ಸ್ವಾಮಿ, ಅವ್ರು ಮನೇಲಿ ತಪ್ಪು ಮಾಡಿಲ್ಲ, ಅವ್ರು ಲವ್ ಮಾಡಿಲ್ಲ, ಇನ್ನೊಂದ್ ಮಾಡಿಲ್ಲ, ಪರ್ಸನಲ್ ಮಾಡಿಲ್ಲ. ಅವ್ರು ಬಂದು ಪಬ್ಲಿಕ್ ಆಫೀಸ್ ಅಲ್ಲಿ ತಪ್ಪು ಮಾಡಿದ್ದಾರೆ. ಪಬ್ಲಿಕ್ ಆಫೀಸ್ ಇಂದ ಫೋನ್ ಮಾಡಿ ಬೇರೆಯವ್ರಿಗೆ ಬ್ಲಾಕ್ ಮೇಲ್ ಮಾಡಿದ್ದಾರೆ. ಈ ಅಧಿಕಾರ ಕೊಟ್ಟವ್ರು ಯಾರು? ಅಲ್ಲ, ಇವತ್ತು ದೇಶದಲ್ಲಿ ಜನತೆಗೆ ರಾಜಕೀಯ ವ್ಯವಸ್ಥೆಯಲ್ಲಿ, ರಾಜಕಾರಣಿಗಳಲ್ಲಿ, ಕಾನ್ಸ್ಟಿಟ್ಯೂಷನಲ್ ಅಥಾರಿಟೀಸ್ ಅಲ್ಲಿ ಸಂಪೂರ್ಣ ನಂಬಿಕೆ ಕಳೆದುಕೊಳ್ಳುವಂತ ಒಂದು ಪರಿಸ್ಥಿತಿ ಬಂದಿದೆ. ವೆಂಕಟಸ್ವಾಮಿ ಹೇಳೋ ತರ ಭಾಸ್ಕರ್ ಅವರು ಸಂಪೂರ್ಣ ನಿರ್ದೋಷಿಗಳು ಅಂತ ಆದ್ರೂ ಕೂಡ ಎಂತ ಒಂದು ಅದ್ಭುತವಾದ ಅವಕಾಶ ಆ ಒಂದು ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿಲಿ ಜನರ ನಂಬಿಕೆ ಮತ್ತೆ ಸೇರಿಸೋದಕ್ಕೆ, ಮತ್ತೆ ಹೆಚ್ಚಿಸೋದಕ್ಕೆ, ಹಾಗೂ ಅವ್ರ ವರ್ಚಸ್ಸು ಕೂಡ ಹೆಚ್ಚಾಗುವಂತ ಒಂದು ಪರಿಸ್ಥಿತಿನ, ಅದ್ಭುತವಾದ ಪರಿಸ್ಥಿತಿಯನ್ನು ಅವ್ರು ಕಳ್ಕೊಳ್ಳಬಾರದು ಅಂತ ನನ್ನ ಕಳಕಳಿ ಮನವಿ. ಆಲ್ ರೈಟ್, ವೆರಿ ಗುಡ್, ವೆರಿ ಗುಡ್. ಸೋನಿಯಾ ನಾರಂಗ್ ಮೇಲೆ ತೋರಿಸುವ ಆಸಕ್ತಿ ಭಾಸ್ಕರ್ ಅವ್ರ ಮೇಲೆ ಯಾಕೆ ತೋರಿಸ್ತಾ ಇಲ್ಲ? ಇದರಿಂದ ಈ ಕೇಸ್ ನ ಡೈವರ್ಟ್ ಮಾಡ್ತಿದ್ದಾರೆ, ಟ್ರೈ ಮಾಡ್ತಿದ್ದಾರೆ, ಯಾಕೆ? ಓಕೆ, ಎಸ್, ಬಹಳಷ್ಟು ಜನ ಆಡಿಯನ್ಸ್ ತಮ್ಮ ಅಭಿಪ್ರಾಯಗಳನ್ನ ಮಂಡಿಸಿದ್ರು. ಕೊನೆಯದಾಗಿ ಏನ್ ಹೇಳ್ತೀರಾ ರವಿಕೃಷ್ಣ ರೆಡ್ಡಿ ಅವರೇ? ವೆಂಕಟಸ್ವಾಮಿ ಅವರು ಹೇಳ್ತಾ ಇದ್ರು SIT ಪ್ರೂವ್ ಆದ್ರೆ ನಾವೆಲ್ಲ ಲೋಕಾಯುಕ್ತ ಭಾಸ್ಕರ್ ರಾವ್ ಅವರ ರಾಜೀನಾಮೆಗೆ ಆಗ್ರಹಿಸೋಣ, ಎಲ್ಲ ಸೇರ್ಕೊಂಡು ಹೋರಾಟ ಮಾಡೋಣ ಅಂತ. ಸ್ವಾಮಿ, ಪ್ರೂವ್ ಆಯ್ತು ಅಂದ್ರೆ ಭಾಸ್ಕರ್ ರಾವ್ ಅರೆಸ್ಟ್ ಆಗ್ತಾರೆ, ನಮ್ ಯಾವುದೇ ಹೋರಾಟ ಬೇಕಾಗಲ್ಲ. ಎರಡನೇದಾಗಿ ಸೋನಿಯಾ ನಾರಂಗ್ ಅವ್ರ ಬಗ್ಗೆ ಮಾತಾಡ್ತಾ ಹೇಳ್ತಾ ಇದ್ರು, ನಾನು ಇವತ್ತು ಸೋನಿಯಾ ನಾರಂಗ್ ಅವ್ರನ್ನ ಭೇಟಿ ಮಾಡಿ ವೆಂಕಟಸ್ವಾಮಿ ಅವ್ರು ಕೇಳಿದ್ರು ಇಲ್ವೋ, ನಾನು ಸ್ವತಃ ಭೇಟಿ ಆದಾಗ ಅವ್ರಿಗೆ ಕೇಳಿದೆ, ನೀವು ಒಳ್ಳೆ ಕೆಲಸ ಮಾಡಿದ್ದೀರಾ, ಆದ್ರೆ ಮೊದಲು ಯಾಕೆ ಮಾಡ್ಲಿಲ್ಲ, ನೀವು ಮಾಡದೇ ಇದ್ದಿದ್ದಕ್ಕೆ ನನ್ನ ಅಸಂತೃಪ್ತಿ ಇದೆ ಅಂತ ನೇರವಾಗಿ ಹೇಳಿದೆ. ಅದಕ್ಕೆ ಅವ್ರು 2 ವಿಚಾರ ಹೇಳಿದ್ರು. ಒಂದು, ಟೆಕ್ನಿಕಲ್ ಕಾರಣ, ಕಂಪ್ಲೇಂಟ್ ಬಂದಿಲ್ಲ, ನಮಗೆ ರಿಟರ್ನ್ ಕಂಪ್ಲೇಂಟ್ ಇಲ್ಲ. ಎರಡನೇದು, ಅಸಹಾಯಕತೆಯನ್ನು ಪ್ರದರ್ಶಿಸಿದ್ರು. ಇಟ್ ಈಸ್ ನಾಟ್ ಈಸಿ ಟು ಗೋ ಅಗೇನ್ಸ್ಟ್ ಸನ್ ಆಫ್ ಲೋಕಾಯುಕ್ತ. ತನ್ನ ಮೇಲಧಿಕಾರಿ ಮಗನ ಕೆಳಗಡೆ ಅಷ್ಟು ಸುಲಭವಾಗಿ ಹೋಗೋದಿಕ್ಕಾಗಲ್ಲ, ಅವರು ಅಸಹಾಯಕತೆ. ಅದು ಭಾಸ್ಕರ್ ರಾವ್ ಅವರು ಇವತ್ತು ತಮ್ಮ ಮೇಲೆ ಆರೋಪಗಳು ಬಂದಿರುವಂತಹ ಸಂದರ್ಭದಲ್ಲಿ ಸಾಕ್ಷ್ಯ ನಾಶ ಮಾಡುವಂತಹ ಮತ್ತು ಸಾಕ್ಷ್ಯಗಳನ್ನ ಪ್ರಭಾವ ಬೀರುವಂತಹ ಹುದ್ದೆಯಲ್ಲಿರೋದ್ರಿಂದ ಒಂದು ನಿಷ್ಪಕ್ಷಪಾತವಾದ ಫ್ರೀ ಅಂಡ್ ಫೇರ್ ಇನ್ವೆಸ್ಟಿಗೇಷನ್ ಆಗೋದಿಕ್ಕೆ, ವಿಚಾರಣೆ ಆಗೋದಿಕ್ಕೆ ಅವರು ನೈತಿಕ ಹೊಣೆ ಹೊತ್ತಾದ್ರೂ ಸರಿ ರಾಜೀನಾಮೆ ಕೊಡೋದು ಅದು ಅವರ ಧರ್ಮ. ಓಕೆ, ಎಸ್. ಹಾಗಾದ್ರೆ ವೀಕ್ಷಕರ, ವಾದ ವಿವಾದಗಳನ್ನ ಆಲಿಸಿದಂತ ನಮ್ಮ ಜಡ್ಜ್ ಸಾಹೇಬ್ರು ಯಾವ ರೀತಿ ಅಂತ ತೀರ್ಪು ಕೊಡ್ತಾರೆ ನೋಡೋಣ. ಇವತ್ತಿನ ಸಂದರ್ಭದಲ್ಲಿ ಈ ದೇಶದಲ್ಲಿ ನಮಗೆ ಅಷ್ಟೋ ಇಷ್ಟೋ ಇರುವಂತಹ ಘನತೆ, ಗೌರವ ಇರುವಂಥದ್ದು ನ್ಯಾಯಾಲಯಗಳ ಮೇಲೆ. IPS ಇತ್ತು, IAS ಇತ್ತು, ಎಲ್ಲದರ ಬಗ್ಗೆನೂ ಹೊರಟೋಯ್ತು. ಆ ನ್ಯಾಯಾಲಯಗಳ ಘನತೆ, ಗೌರವವನ್ನಾದರೂ ನಾವಿವತ್ತು ಉಳಿಸ್ಕೋಬೇಕಾದ್ರೆ ಭಾಸ್ಕರ್ ರಾವ್ ಅವರು ನ್ಯಾಯಾಂಗ ವ್ಯವಸ್ಥೆಯಿಂದ ಬಂದವರು, ನ್ಯಾಯಾಂಗ ವ್ಯವಸ್ಥೆಯನ್ನು ಶುದ್ಧವಾಗಿ ಇಡಬೇಕಾಗತ್ತೆ. ತಕ್ಷಣ ಆತ ರಾಜೀನಾಮೆ ಕೊಡಬೇಕಾಗತ್ತೆ. ಆತ ಪ್ರತಿ ನಿಮಿಷ ಅಲ್ಲಿ ಮುಂದುವರಿಯೋದು ಕೂಡ ಸಾಕ್ಷ್ಯನಾಶಕ್ಕೆ ಮತ್ತು ಇದಕ್ಕೆ ಅದು ಕಾರಣ ಆಗತ್ತೆ, ಮತ್ತು ಸಾಕ್ಷಿಗಳನ್ನು ತಿರುಚಲಿಕ್ಕೆ ಕಾರಣ ಆಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಎಷ್ಟು ನಿಮಿಷ ಆತ ಅಲ್ಲಿ ಮುಂದುವರಿತಾನೋ ಅಷ್ಟು ಅಪಾಯಕಾರಿ, ಜುಡಿಷಿಯರಿಗೆ ಅಪಾಯಕಾರಿ ಅಂತ ನನಗೆ ಅನ್ನಿಸ್ತಾ ಇದೆ. ಮೊದಲು ಅವರು ರಾಜೀನಾಮೆ ಕೊಡಬೇಕು. ಇದನ್ನು CBI ತನಿಖೆ ಕೊಟ್ಟಿದ್ದು ಅಂತ ಹೇಳಿದ್ರೆ ಸೋನಿಯಾ ನಾರಂಗನ್ನು ಒಳಪಡಿಸ್ಕೊಂಡಂತೆ ಎಲ್ಲ ತಪ್ಪುಗಳು ಕೂಡ ಹೊರಗಡೆ ಬರುತ್ತೆ ಅನ್ನೋದ್ರ ಮೂಲಕ ನಾನು ಜಡ್ಜ್ಮೆಂಟ್ ಕೊಡ್ಲಿಕ್ಕೆ ಇಚ್ಛೆಪಡ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ತುಂಬಾ ಒಳ್ಳೆ ಜಡ್ಜ್ಮೆಂಟ್ ಅಂತ ಅನ್ಸುತ್ತೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ರವಿಕೃಷ್ಣ ರೆಡ್ಡಿ ಅವರೇ, ತಮಗೂ ಕೂಡ ಧನ್ಯವಾದಗಳು. ವೆಂಕಟಸ್ವಾಮಿ ಸರ್, ತಮಗೂ ಧನ್ಯವಾದಗಳು.